I will not come again to this area tomorrow. No fight. So guys, 51,055 miles ಆಗಿದೆ. 51,019 miles ಇರಬೇಕು. That's fine. Let's go. ನನ್ನ ಕಾರ್ಗೆ ಸರ್ವಿಸ್ ಮಾಡಿಸ್ಬೇಕಾಗಿತ್ತು. ಸೊ ಆಲ್ರೆಡಿ ಮೈಲ್ಸ್ ಎಷ್ಟು ಓಡಬೇಕೋ ಅಷ್ಟು ಓಡಿತ್ತು. ಒಂದು 10-15 ಮೈಲ್ಸ್ ಜಾಸ್ತಿ ಓಡಿತ್ತು. ದ್ಯಾಟ್ಸ್ ಓಕೆ, ಅದೇನಾಗಲ್ಲ, ಪರವಾಗಿರಲ್ಲ. ಬಟ್ ಅದಕ್ಕಿಂತ ಜಾಸ್ತಿ ಓಡಿಸಿದ್ರೆ ಹಾಗೆ 2-3 ಸತಿ ಮಾಡಿಬಿಟ್ರೆ ಕಾರ್ ಒಂದು ಸ್ವಲ್ಪ ಪ್ರಾಬ್ಲಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆಯಿಲ್ ಚೇಂಜ್ ಮಾಡೋದು ತುಂಬ ಇಂಪಾರ್ಟೆಂಟು. ಕಾರ್ ಇಟ್ಟ ಮೇಲೆ ಕಾರ್ನ ಮೇಂಟೈನ್ ಮಾಡೋದು ಇಂಪಾರ್ಟೆಂಟು. ಕಾರ್ ಇಡೋದಲ್ಲ, ಕಾರ್ನ ಹೆಂಗೆ ಮೇಂಟೈನ್ ಮಾಡ್ತೀವಿ ಅದನ್ನು ಹೂವು ಥರ ನೋಡ್ಕೊಬೇಕು, ಅದು ಇಂಪಾರ್ಟೆಂಟು. ಕಾರ್ ತೊಗೊಂಡ್ಮೇಲೆ ಕಾರ್ಗೆ ಮದುವೆ ಆಗಿಬಿಡ್ಬೇಕು, ಅದಕ್ಕೆ ಕಮಿಟ್ ಆಗಬೇಕು. ಗಂಡ ಹೆಂಡ್ತಿಗೆ ಹೇಳ್ತಾರಲ್ಲ, ನಿನ್ನ ನಾವು ಹೂವು ಥರ ನೋಡ್ಕೊತೀನಿ ಅಂತ, ಹಾಗೆ ನಾನು ನನ್ನ ಕಾರ್ಗೆ ಹೇಳಿದ್ದೀನಿ ನಿನ್ನ ಹೂವು ಥರ ನೋಡ್ಕೊತೀನಿ ಅಂತ. ಜೋಕ್ಸ್ ಅಪಾರ್ಟ್. ಐ ನೀಡ್ ಟು ವೆಯ್ಟ್. ಐ ಡೋಂಟ್ ನೋ ವಾಟ್ ಈಸ್ ಗೋಯಿಂಗ್ ಟು ಸೇ. You wanted me to wait? Huh? You want me to wait? I need for servicing. Yeah, I was gonna say it's gonna be like a 30-minute wait if you wanna hang around or if you wanna come back around, you know. Okay, I'll be back. Okay. 30 minutes? In about 30 minutes, alright? Okay. Alright. Sure. ಅದು ಕಾರ್ ಸರ್ವಿಸಿಂಗ್ ಮಾಡಿಸ್ತಾ ಇದ್ದಾರೆ. ಸೊ ಯು ವಾಂಟ್ ಮಿ ಟು ಕಮ್ ಆಫ್ಟರ್ 30 minutes. ಹೆಂಗಿದ್ರು ನಾನು ಬೆಸ್ಟ್ ಬೈಗೆ ಹೋಗಬೇಕು. ಸೊ ಲೆಟ್ ಮಿ ಗೋ ಟು ಬೆಸ್ಟ್ ಬೈ ಆ್ಯಂಡ್ ಎಗ್ ಪಫ್ಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಲೆಟ್ ಮಿ ಗೋ ಬ್ರಿಂಗ್ ದ್ಯಾಟ್. ಅಲ್ಲಿಗೆ 30 minutes ಆಗುತ್ತೆ. ನೀಡ್ ಟು ಪುಟ್ ದ ಮ್ಯಾಪ್. ಐ ಡೋಂಟ್ ನೋ ವೇರ್ ಇಟ್ಸ್ ಗೋಯಿಂಗ್. I came here to Best Buy to ask something about my laptop. ಏನೋ ಒಂದು ಸ್ವಲ್ಪ ಕ್ಲಾರಿಟಿ ಬೇಕಾಗಿತ್ತು, ಅದಕ್ಕೆ ಬಂದಿದ್ದೀನಿ. ಲೆಟ್ಸ್ ಗೋ ಟಾಕ್ ಆ್ಯಂಡ್ ಕಮ್ ಬ್ಯಾಕ್. ಆ್ಯಂಡ್ ಆಮೇಲೆ ಇಂಡಿಯನ್ ಸ್ಟೋರ್ಗೆ ಹೋಗಬೇಕು, ಅಲ್ಲೇನೋ ತೊಗೊಬೇಕು. ಲೆಟ್ಸ್ ಗೋ ಇನ್ಸೈಡ್, ಐಲ್ ಕಮ್ ಬ್ಯಾಕ್. ಸೊ ಬೆಸ್ಟ್ ಬೈ ಏನು ಕೆಲಸ ಹೋಗಿದ್ನೋ ಅದಾಯಿತು. ಸೊ ಐ ಆಮ್ ಗೋಯಿಂಗ್. ಇಲ್ಲಿ ಪಾರ್ಕಿಂಗ್ ಎಲ್ಲಿ ಮಾಡಿರ್ತೀನಿ ಅಂತ ಹುಡ್ಕೋದೇ ದೊಡ್ಡ ತಲೆನೋವು. ಎಲ್ಲಿ ಮಾಡಿರ್ತೀನಿ ಅಂತಲೇ ಗೊತ್ತಾಗಲ್ಲ. ಸ್ವಲ್ಪ ಜಾಸ್ತಿ ಕಾರ್ ಇದೆ ಅಂದರೆ ನನ್ನ ಕಾರ್ ಎಲ್ಲಿದೆ ಅಂತಲೇ ಗೊತ್ತಾಗಲ್ಲ. ಹುಡುಕಿ ಸಾಕಾಗುತ್ತೆ ಒಂದು ನೈಟ್ ಟೈಮು. ಲೆಟ್ಸ್ ಗೋ. ಕೋಲ್ಡ್ ಇದೆ. ಕತ್ಲಾಗ್ಬಿಟ್ಟೈತೆ. 6:30 ಆಗ್ತೈತೆ. ನಾನು ಕಾಣಿಸ್ತಾ ಇಲ್ಲ, ಕರ್ರಗೆ ಕಾಣಿಸ್ತಾ ಇದ್ದೀನಿ ಬಿಕಾಸ್ ಕತ್ಲಾಗೈತೆ. ಸೊ ಈಗ ಹೋಗ್ತಾ ಇದ್ದೀನಿ ಸರ್ವಿಸಿಂಗ್ ಮಾಡ್ಸೋಕ್ಕೆ. ಫೈನಲಿ ಅವ್ನು ಅರ್ಧ ಗಂಟೆ ಹೇಳ್ದ, ನಾನು 1 hour ಆದಮೇಲೆ ಹೋಗ್ತಾ ಇದ್ದೀನಿ. ಓಕೆ, ಐ ಆಮ್ ಫೈನಲಿ ಹಿಯರ್. ಲೆಟ್ಸ್ ಸಿ. Again someone is there. I will not come again to this area tomorrow. Busy ಇರ್ತೀನಿ ನಾಳೆ. ಇವತ್ತೇ ಮಾಡಿಸ್ಬೇಕು. Someone else is there already. Hopefully ಅವ್ರದ್ದಾಗಿರಬೇಕು. ಸೊ ನಾನು ಸರ್ವಿಸ್ ಮಾಡಿಸ್ಕೊಂಡು ಹೋಗ್ಬೋದು. ಓಪನ್ ದ ಡೋರ್. ಯಾವಾಗಲೂ ಯಾರೂ ಇರಲ್ಲ, ಇವತ್ತೇನು ಇಷ್ಟೊಂದು ರಶ್ ಇದೆ. Hopefully he's gonna open the door for me. ಆಗ್ತದೆ ಬಿಸ್ನೆಸ್ಸು. ರಶ್ ಇದೆ ನೋಡಿ. 2 ಕಾರ್ ಇದೆ ಆಲ್ರೆಡಿ ಅಲ್ಲಿ. ನನ್ನ 3ನೇ ಕಾರು. ಒಂದೊಂದು ಕಾರ್ಗೂ $100 ಆದರೂ ಡಿಪೆಂಡ್ಸ್ ಆನ್ ದ ಸರ್ವಿಸ್ಸು, ಫಿಲ್ಟರ್ ಚೇಂಜು ಎಲ್ಲದಕ್ಕಂದರೆ ಒಂದು $200 ಫಿಲ್ ಮಾಡಿಬಿಡ್ತಾರೆ. ಜಸ್ಟ್ ಸರ್ವಿಸ್ ಅಂದರೆ ಒಂದು $100, $70-80 ಆಗುತ್ತೆ. ನೋಡೋಣ ನಂದು ಎಷ್ಟು ಆಗುತ್ತೆ ಅಂತ.
ಎರಡನೇ ಸತಿ ಬಂದಾಗಲೂ ಯಾರೋ ಇದ್ದರು, ಅದಕ್ಕೆ ಒಂದು 5 ನಿಮಿಷ ವೆಯ್ಟ್ ಮಾಡಿ ಅವ್ರದ್ದು ಆಗೋಗುತ್ತೆ ಅಂತ ಹೇಳಿದ್ರು. ಅದಾದಮೇಲೆ ವೆಯ್ಟ್ ಮಾಡಿದೆ. ಸೊ ಅದಾದಮೇಲೆ ತಿರ್ಗಾ ಹೋಗ್ತಾ ಇದ್ದೀನಿ. ಆ್ಯಂಡ್ ಹಿ ಓಪನ್ ದ ಡೋರ್. ಈ ಥರ ಓಪನ್ ಮಾಡ್ತಾರೆ US ಅಲ್ಲಿ. ಆಯಿಲ್ ಚೇಂಜ್ ಎಲ್ಲ 10-15 ಮಿನಿಟ್ಸಲ್ಲೇ ಆಯಿಲ್ ಇಮಿಡಿಯೇಟಾಗಿ ಚೇಂಜ್ ಮಾಡಿಬಿಡ್ತಾರೆ ಆನ್ ಸ್ಪಾಟಲ್ಲಿ. ನಾವೇನು ಕಾರ್ ಬಿಟ್ಟು ಮನೆಗೆ ಹೋಗಿ ಬೇರೆ ಕಾರ್ ಕೊಡ್ತಾರೆ ಆ ಥರ ಏನಿರಲ್ಲ. ಅಲ್ಲೇ ಆನ್ ಸ್ಪಾಟಾಗಿ ಆಯಿಲ್ ಚೇಂಜ್ ಮಾಡ್ತಾರೆ. ಏನಾರ ಮೇಜರ್ ರಿಪೇರ್ಸ್ ಇದ್ದರೆ ನಾವು ಕಾರ್ ಬಿಟ್ಟು ಅವ್ರು ಬೇರೆ ಕಾರ್ ಕೊಡ್ತಾರೆ, ತೊಗೊಂಡೋಗ್ಬೇಕು. ಮೈನರ್ಸ್ಗೆಲ್ಲ ಏನು ಅಷ್ಟೊಂದು ಕಾರ್ ಬಿಡೋ ಅಷ್ಟು ಏನಿರಲ್ಲ. ಇಲ್ಲಿ ಮಧ್ಯ ಗ್ಯಾಪ್ ಇದೆ, ನೋಡ್ತಾ ಇದ್ದೀರಲ್ಲ, ನೆಟ್ಟೆಡ್ ಥರ ಹಾಕಿದ್ದಾರೆ. ನಾನು ಅನ್ಕೊತಾ ಇದ್ದೆ ಏನಕ್ಕೆ ಈ ಥರ ಮಾಡಿದ್ದಾರೆ, ನನ್ನ ಕಾರೇನ ಚಕ್ರ ಅದ್ರೊಳಗೆ ಹೋಗ್ಬಿಟ್ರೆ ಏನಪ್ಪ ಕತೆ ಅಂತ. ಬಟ್ ಅದೊಂದು ಪರ್ಪಸ್ಗೋಸ್ಕರ ಮಾಡಿದ್ದಾರೆ. ಈ ವಿಡಿಯೋದಲ್ಲೇ ಹಾಕ್ತೀನಿ, ಎಂಡಲ್ಲಿ ನೋಡ್ಕೊಳ್ಳಿ. ಆ್ಯಂಡ್ ಅದು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅವ್ರು ನನ್ನನ್ನು ಗೈಡ್ ಮಾಡ್ತಾಯಿದ್ರು, ಲೆಫ್ಟ್ ತೊಗೊಳ್ಳಿ, ಸ್ಟ್ರೈಟ್ ಮಾಡಿ ಅಂತ. ರಯ್ಯ 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 ಅಂತ ನೋಡಿ ಎಷ್ಟು ಪರ್ಫೆಕ್ಟಾಗಿ ಡ್ರೈವ್ ಮಾಡ್ತಾಯಿದ್ದೀನಿ ಮೈಮ್ಮ. ಶಬಾಷ್ ಶಬಾಷ್. ನನ್ನ ಮೈಂಡಲ್ಲಿ ಏನು ಓಡ್ತಾಯಿತ್ತು ಅಂದರೆ, ಫೈನಲಿ ಸರ್ವಿಸಿಂಗ್ ಬಂತು ಕಾರು. ಇಲ್ಲಾಂದರೆ ಒಂದು ತಿರ್ಗಾ ನಾನು ಈ ಏರಿಯಾಗೆ ಬರಲ್ಲ, ತಿರ್ಗಾ ಯಾವಾಗ ಬರ್ತೀನೋ ಗೊತ್ತಿಲ್ಲ. ಆಮೇಲೆ ಜಾಸ್ತಿ ಮೈಲ್ಸ್ ಓಡಬಿಡುತ್ತೆ ಕಾರ್ಗೆ. ಹಿಂಗೋ ನನ್ನ ಕಾರ್ ಸರ್ವಿಸ್ ಮಾಡಿಬಿಟ್ರೆ ನೀಟಾಗಿರುತ್ತೆ, ನೀಟಾಗಿ ಓಡುತ್ತೆ, ಸ್ಮೂತಾಗಿ ಆಗುತ್ತೆ. ಕಾರ್ನ ಇಡೋದು ದೊಡ್ಡ ವಿಚಾರ ಅಲ್ಲ, ಆದರೆ ಅದನ್ನು ಮೇಂಟೈನ್ ಮಾಡೋದು ದೊಡ್ಡದು. ಯಾಕಂದರೆ ನಾವು ಏನೇ ವಸ್ತು ತೊಗೊಂಡ್ರೂ ಅದು ರೆಸ್ಪಾನ್ಸಿಬಿಲಿಟಿಯಾಗಿ ನೋಡಿಕೊಂಡ್ರೆ ಅದು ಚೆನ್ನಾಗಿರೋದು. ಈಗ ಒಂದು ಮನೆ ಕಟ್ಟರು ಅಷ್ಟೇ, ಅದನ್ನು ನಾವು ಹೆಂಗೆ ಮೇಂಟೈನ್ ಮಾಡ್ತೀವೋ ಅದ್ರ ಮೇಲೆ ಬಾಳಿಕೆ ಬರುತ್ತೆ ಆ ಮನೆ. ನಾವು ಮೇಂಟೈನ್ ಮಾಡಿಲ್ಲ ಅಂದರೆ ಅದು ಜಾಸ್ತಿ ದಿನ ಬಾಳಿಕೆ ಬರೋಲ್ಲ. ನನಗೂ ನನ್ನ ಮೇಕಪ್ಗಿರೋ ಕನೆಕ್ಷನ್ನೇ ಬೇರೆ ಥರ. ವ್ಯಾಸ್ಲಿನ್ ನೋಡಿ ಹೆಂಗೆ ಹಚ್ಕೊಳ್ತಾವಳೆ, ರುಬ್ಕೊಳ್ತಾವಳು ಮುಖಕ್ಕೆ ಆತಗೆ. ಅವ್ರು ಆಲ್ರೆಡಿ ಯಾವುದೋ ಬೇರೆ ಕಾರ್ಗೆ ಸರ್ವಿಸಿಂಗ್ ಮಾಡ್ತಾಯಿದ್ರು. ನಾನು ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೆ ನನ್ನ ಕಾರಲ್ಲಿ, ನನ್ನ ಕಾರ್ಗೆ ಯಾವಾಗ ಸರ್ವಿಸಿಂಗ್ ಮಾಡೋಕ್ಕೆ ಬರ್ತಾರೆ ಅಂತ. ನೋಡಿ ಅಲ್ಲೆಲ್ಲ ಸಿಸ್ಟಮ್ ಎಲ್ಲ ಇಟ್ಟಿದ್ದಾರೆ. ಸೊ ಸಿಸ್ಟಮಲ್ಲೇ ಬಿಲ್ಲಿಂಗ್ ಮಾಡ್ತಾರೆ ಇಲ್ಲೆಲ್ಲ. ಸೊ ನಮಗೆ ಪ್ರಿಂಟೌಟ್ ಕೂಡ ಕೊಡ್ತಾರೆ ಬಿಲ್ಲಿಂಗ್ದೆಲ್ಲ. ಇದೇನು ಶೋರೂಮಲ್ಲಿ ನಾನು ಸರ್ವಿಸಿಂಗ್ ಮಾಡಿಸಲ್ಲ, ಇದು ನಾನು ಆಚೆ ಕಡೆನೇ ಮಾಡಿಸೋದು. ಇದು ಜಸ್ಟ್ ಪ್ರೈವೇಟ್ ಸರ್ವಿಸ್ ಸೆಂಟರ್ ಥರ ಇರುತ್ತೆ. ನೋಡೋ ಅಲ್ಲಿ ಪೈಪ್ ಥರ ಇಟ್ಟಿದ್ದಾರಲ್ಲ ಉದ್ದಕ್ಕೆ, ಸೊ ಅದೇ ಆಯಿಲು. ಸೊ ನಾವು ಯಾವ ಆಯಿಲ್ ಕೇಳ್ತೀವೋ ಆ ಆಯಿಲ್ನ ಹಾಕ್ತಾರೆ. ಸಿಂಥೆಟಿಕ್ ಬೇಕಂದರೆ ಸಿಂಥೆಟಿಕ್ಕು, ಆಮೇಲೆ ಇನ್ನೂ ಏನೇನೋ ಬರುತ್ತೆ ಆಯಿಲಲ್ಲಿ, ನಂಗೆ ಅಷ್ಟೊಂದು ಗೊತ್ತಿಲ್ಲ. ನೋಡಿ ಅಲ್ಲಿ ಪ್ರಿಂಟರ್ ಕೂಡ ಇಟ್ಟಿದ್ದಾರೆ. ನಾವು ಬಿಲ್ಲಿಂಗ್ ಮಾಡಿದಾಗ ನಾವು ರಿಸಿಪ್ಟ್ ಕೇಳಿದ್ರೆ ಅದು ಪ್ರಿಂಟಲ್ಲಿ ಕೊಡ್ತಾರೆ. ಗುಡ್, ಹೌ ಆರ್ ಯು? ರೈಟ್ ನೌ ದ ಮೈಲೇಜ್ ಇಸ್ 51,063. The 63. I'm gonna grab the VIN numbers on you, okay? Yep. 33. I'm gonna pop this little one at it, okay? Sure. It's hot here. This is the thing right here. Oh, okay. Burning me up. Yeah. Why have they put that? Huh? Why have they put that? Well, you remember 2 weeks ago it was like -10? Yeah. Yeah, that's why this was put here. Oh, And okay. we can't turn it off. Oh, why? Really? We can't turn it off. It's going to burn you. It's horrible. It's horrible. Are you keeping everything the same? The high mileage? Sorry? Keeping everything the same? High mileage? No. Can you increase the mileage? Like last time you did only for 2,000 miles. Oh, you talk about on your thing? Yeah. Okay, It was 49,000 when I did my last service, and it came until 51. It was like last January I did it. Okay. So how much it's going to cost, like for 5,000 miles, how much it's going to cost? So for the 5,000, that's going to be full synthetic. You're going to be looking. So for the $81, how much it's going to be? This one's going to be $85.99. If you want the 5,000 to 6,000 miles, it's going to be $110.39. Okay. No, 85. How much miles it will come? Between 3 and 4,000. Huh? Between 3 and 4,000. Between 3 and 4,000. Whichever comes first. You can go past over the sticker, then bring the car in for oil Okay. change, or if your car tells you it's time for Okay. oil change. You can't do it for like 10,000 miles. No. I wish. I wish. Every like for 2 months, once I need to do servicing. It's like Yeah, I understand. I don't want to. It's like I spent like $70 last month. Again, it's like
it's not even much. I need to do it again. Doing a lot of driving. I do. I go to work and come. So Oh no, you going out of town? nah, no. Which one you going with? Go with like 5,000 miles only. This one? Yeah, $20 more. Alright. So I can come in April. Real quick, can you turn your car back on? I'm doing like You want me to turn on? It's on. Oh yeah. Alright. So give me a left turn signal. Right turn signal. Flash high beams for me. Huh? Flash high beams for me. Oh. This one? Yeah. Okay. And step on your brake. Step on my brake. Alright, you good. You can shut it off. Yeah, she sprayed me. Oh, sorry. I was like, I don't know. ಕಾರ್ ಸರ್ವಿಸಿಂಗ್ ಅಂದರೆ ಒಂದು ಕಾರ್ ಫುಲ್ ರೌಂಡ್ ಹಾಕ್ತಾರೆ, ಅಂದರೆ ಎಲ್ಲ ಚೆಕ್ ಮಾಡ್ತಾರೆ ಕಾರಲ್ಲಿ ಎಲ್ಲ ಪಾರ್ಟ್ಸು. ಸೊ ಏರ್ ಇಲ್ಲ ಅಂದರೆ ಏರ್ ಹಾಕ್ತಾರೆ, ಏರ್ ಚೆಕ್ ಮಾಡ್ತಾರೆ. ಅದಾದಮೇಲೆ ಇಂಡಿಕೇಟರ್ಸ್ ಚೆಕ್ ಮಾಡ್ತಾರೆ, ಎಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆಯಾ, ಲೈಟ್ಸ್ ಎಲ್ಲ ಚೆಕ್ ಮಾಡ್ತಾರೆ. ಅದಾದಮೇಲೆ ಯಾವ ಕಂಡೀಷನಲ್ಲಿದೆ ಆಯಿಲು ಅಂತ ಚೆಕ್ ಮಾಡ್ತಾರೆ. ಅದಾದಮೇಲೆ ಅವ್ರು ಏನೋ ಮಾಡ್ತಾಯಿದ್ದಾರೆ ನೋಡಿ, ಏನು ಏರ್ ಇಲ್ಲಾಂದರೆ ಏನು ವಿಂಡ್ಶೀಲ್ಡ್ ವೈಪರ್ ವಾಟರ್ ಬರುತ್ತಲ್ಲ ಅದನ್ನು ರೀಫಿಲ್ ಮಾಡ್ತಾರೆ. ಅದಾದಮೇಲೆ ಏರ್ ಫಿಲ್ಟರ್ ಚೆಕ್ ಮಾಡ್ತಾರೆ. ಈಗ ಸಮ್ಮರ್ ಬರ್ತಾ ಇದೆಯಲ್ಲ, ಸೊ ಏರ್ ಫಿಲ್ಟರ್ ಚೆನ್ನಾಗಿದ್ದರೆ ಎ ಸಿ ಚೆನ್ನಾಗಿ ವರ್ಕ್ ಆಗುತ್ತೆ, ಇಲ್ಲಾಂದರೆ ಅದು ಚೆನ್ನಾಗಿ ವರ್ಕ್ ಆಗೋಲ್ಲ. 3-4 ತಿಂಗಳಿಂದನೇ ನಾನು ಎ ಸಿ ಫಿಲ್ಟರ್ದೆಲ್ಲ ಚೇಂಜ್ ಮಾಡಿಸಿದ್ದೆ. ಸೊ ಆವಾಗ ಒಂದು $50 ಎಕ್ಸ್ಟ್ರಾ ಆಗಿತ್ತು. ಸೊ ವಿಂಟರ್ ಬರೋದಕ್ಕಿಂತ ಮುಂಚೆ, ಅಂದರೆ ಸ್ನೋ ಆಗೋಕ್ಕಿಂತ ಮುಂಚೆ ಅವಾಗ ನಾನು ಟೈರ್ಸ್ ಎಲ್ಲ ಚೇಂಜ್ ಮಾಡಿದ್ದೆ. ಆ ಟೈರ್ಸಿಗೆ ಆಗಿತ್ತು ಒಂದು ಸ್ವಲ್ಪ ಜಾಸ್ತಿನೇ ದುಡ್ಡು. ಎನಿವೇ ಅದು ವರ್ತಾಗಿತ್ತು, ಯಾಕಂದರೆ ವಿಂಟರಲ್ಲಿ ತುಂಬ ಸ್ನೋ ಇತ್ತಲ್ಲ. ಸೊ ಸ್ನೋವಲ್ಲಿ ಟೈರ್ಸ್ ಚೆನ್ನಾಗಿರಬೇಕು, ಇಲ್ಲಾಂದರೆ ಸ್ಕಿಡ್ಡಾಗಿ ಹೋಗ್ಬಿಡುತ್ತೆ. ಆವಾಗಲೇ ಹೇಳ್ತಾ ಇದ್ನಲ್ಲ ಹೋಲ್ ಏನಕ್ಕೆ ಮಾಡಿದ್ರು ಅಂತ. ಸೊ ಅಂಡರ್ಗ್ರೌಂಡಿಂದ ಬಂದು ಏನಾರ ರಿಪೇರ್ ಇದ್ದರೆ ರಿಪೇರ್ ಮಾಡ್ತಾರೆ, ಇಲ್ಲಾಂದರೆ ಏನಾರ ಚೆಕಿಂಗ್ ಇದ್ದರೆ ಕೆಳಗಡೆ ಚೆಕಿಂಗ್ ಮಾಡ್ತಾರೆ, ಟೈಟ್ ಮಾಡೋಂಗಿದ್ರೆ ಕೆಳಗಡೆಯಿಂದ ಮಾಡ್ತಾರೆ. ಕಾರ್ನ ಮೇಲೆತ್ತಿ ಅವರು ರಿಪೇರ್ ಮಾಡಲ್ಲ ಇಲ್ಲಿ. ಸೊ ಕಾರ್ ನಿಂತಿರುತ್ತಲ್ವ, ಸೊ ಇವರೇ ಅಂಡರ್ಗ್ರೌಂಡಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ರಿಪೇರ್ ಮಾಡ್ತಾರೆ. ಅದು ನೋಡಿದಾದ್ಮೇಲೆ ನನಗೂ ಗೊತ್ತಾಯಿತು, ಸೊ ನಿಮಗೂ ಗೊತ್ತಾಗ್ತಾಯಿದೆ ಈಗ. ಅದಾದಮೇಲೆ ನನಗೆ ಕೇಳ್ತಾರೆ ಬಂದು, ನಿಮ್ಗೆ ಯಾವ ಥರ ಆಯಿಲ್ ಬೇಕು ಅಂತ, ಸಿಂಥೆಟಿಕಾ ಅನ್ಸಿಂಥೆಟಿಕಾ ಅಂತ. ಸೊ ನಾನು ಲಾಸ್ಟ್ ಟೈಮು 3,000 ಮೈಲ್ಸ್ಗೆ ತೊಗೊಂಡಿದ್ದೆ ಆಯಿಲು. ಸೊ ಅದೊಂದು ಸ್ವಲ್ಪ ಕಮ್ಮಿ ಬೀಳುತ್ತೆ ನನಗೆ. ಕಮ್ಮಿ ಅಂದರೆ ಏನಿಲ್ಲ, ನಾನು ಆಲ್ಮೋಸ್ಟ್ $70 ಏನೋ ಕಟ್ಟಿದ್ದೆ. What's going on? ಆಲ್ಮೋಸ್ಟ್ ಅಲ್ಲಿ 10 ನಿಮಿಷ ಆಗಿತ್ತು, ನಿದ್ದೆ ಬರ್ತಾಯಿತ್ತು ನನಗೆ. ಸೊ ಉಳ್ಳಾಡ್ತಿದ್ದೆ ಅಲ್ಲೇ ಕೂತ್ಕೊಂಡು. ನೋಡಿ ಅದು ಏರ್ ಫಿಲ್ಟರ್ ಅನಿಸುತ್ತೆ ಅದ್ರದ್ದು. ಸೊ ಚೆನ್ನಾಗಿಲ್ಲ ಅಂದರೆ ಅವರು ಹೊಸದು ಹಾಕ್ತಾರೆ, ಇಲ್ಲ ಚೆನ್ನಾಗಿದ್ದರೆ ಅದನ್ನೇ ನನಗೆ ತೋರಿಸ್ತಾರೆ, ನೋಡಿ ಹಿಂಗೆ ಈ ಕಂಡೀಷನಲ್ಲಿದೆ ಅಂತ. ಈ ಸತಿ ನಾನು $115 ಯಾವುದೋ ಆಯಿಲ್ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಯಾಕಂದರೆ ಸೊ ಅದು ನಾನು ಸೆಲೆಕ್ಟ್ ಮಾಡಿಕೊಂಡ್ರೆ ನನಗೆ 5,000 to 6,000 ಮೈಲ್ಸ್ ಬರುತ್ತೆ. ಸೊ ನಾನು 2-3 ತಿಂಗಳಷ್ಟು ನಾನು ಯೋಚನೆ ಮಾಡೋದಿರಲ್ಲ. ಇಲ್ಲಿ ಏನಂದರೆ ನಾವು ಯಾವಾಗಲೂ ಕಾರಲ್ಲೇ ಓಡಾಡ್ತಾ ಇರ್ತೀವಲ್ಲ, ಸೊ ಜಾಸ್ತಿ ಮೈಲ್ಸ್ ತಿರುಗುತ್ತೆ. ಎಲ್ಲೋದ್ರೂ ಕಾರಲ್ಲೇ ಹೋಗಬೇಕು, ಸೊ ಆವಾಗ ಜಾಸ್ತಿ ಮೈಲ್ಸ್ ಆಗೇ ಆಗುತ್ತೆ. 2-3 ತಿಂಗಳಿಗೊಂದು ಸತಿ ಸರ್ವಿಸಿಂಗ್ ಮಾಡಿಸ್ತಾನೆ ಇರಬೇಕು. ಸೊ ನನಗೆ $100 ಸೆಲೆಕ್ಟ್ ಮಾಡಿದ್ದೆ. ಸೊ ಅದಕ್ಕೆ ನನಗೆ ಒಂದು 5-6 ಸಾವಿರ ಮೈಲ್ಸ್ ಬರುತ್ತೆ. ಸೊ ನನಗೇನು ಟೆನ್ಷನ್ ಇರಲ್ಲ. ಇನ್ನು ಏಪ್ರಿಲ್ ಮೇವರೆಗೂ ಹೊಸ ಆಯಿಲ್ ಹಾಕ್ತಾಯಿದ್ದಾರೆ. ಹಳೆ ಆಯಿಲ್ ಹೆಂಗೆ ತೆಗೆದ್ರೋ ನನಗೆ ಗೊತ್ತಿಲ್ಲ, ನಾನು ನೋಡಲಿಲ್ಲ. No, I have a coupon. Can I use that coupon? Okay. ನನ್ನ ಹತ್ರ ಒಂದು ಕೂಪನ್ ಇತ್ತು, $15 ಆಫ್ ಬರೋದು. ಸೊ ಅದನ್ನು ಯೂಸ್ ಮಾಡೋಕ್ಕೆ ನನಗೆ $100 ಆಯಿತು, $15 ಕಮ್ಮಿ ಆಯಿತು. ಮಹಿಮಾ ಸೇವ್ $15.
ಆ್ಯಂಡ್ ವಿ ಆರ್ ಫೈನಲಿ ಡನ್ ವಿತ್ ದ ಕಾರ್ ಸರ್ವಿಸ್. ಸರ್ವಿಸ್ ಫೈನಲಿ ಆಯಿತು. ಕಾರ್ ಸರ್ವಿಸಿಂಗ್ ಮಾಡಿಸ್ಮೇಲೆ ಕಾರ್ ಎಷ್ಟು ಸ್ಮೂತ್ ಆಗಿದೆ ಅಂದರೆ ಬೆಣ್ಣೆ ಥರ ಆಗಿಬಿಟ್ಟಿದೆ. ಇಲ್ಲಾಂದರೆ ಏನು ಒಂದು ಸ್ವಲ್ಪ ಸ್ಟಾರ್ಟ್ ಮಾಡಿದ ತಕ್ಷಣವೇ ಗೊತ್ತಾಗ್ಬಿಡುತ್ತೆ ಎಷ್ಟು ಸ್ಮೂತ್ ಆಗಿದೆ ಅಂತ. ಒಂದು ಸ್ವಲ್ಪ ಓಡಿಸ್ತಾ ಎಷ್ಟು ಸಖತ್ ಸ್ಮೂತ್ ಆಗಿದೆ ಅಂತ. ಇಲ್ಲಾಂದರೆ ಒಂಥರ ಗಿರ್ ಅನ್ನುತ್ತೆ. ಇಲ್ಲಾಂದರೆ ಈಗ ಎಷ್ಟು ಸ್ಮೂತಾಗಿ ಏನು ಸೌಂಡ್ ಮಾಡ್ದಂಗೆ ಹೋಗುತ್ತೆ. ಸೊ ಮೇಂಟೆನೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಕಾರಿಗೆ. ನನಗೀಗ $100 ಆಯಿತು. $15 ಕೂಪನ್ ಇತ್ತು. ಸೊ ಅದನ್ನು $15 ಯೂಸ್ ಮಾಡೋದಕ್ಕೆ ನನಗೆ $15 ಕಮ್ಮಿ ಆಯಿತು. $100 ಆಯಿತು. ಐ ಡಿಂಟ್ ಗಿವ್ ಇವನ್ ಅ ಟಿಪ್ಸ್ ಫಾರ್ ಹಿಮ್. ನೀವು ಬೈಕೊಡಿರ್ತಾರೆ ಅನ್ಸುತ್ತೆ. ದಟ್ಸ್ ಫೈನ್, ನೆಕ್ಸ್ಟ್ ಟೈಮ್ ಕೊಡ್ತೀನಿ. ಓಕೆ, ಸಿ ಯು. ಹೋಪ್ ಯು ಎಂಜಾಯ್ ದಿಸ್ ವ್ಲಾಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.